ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಡಿವಿನಾ ಡಿಸೋಜ ಯೂಟ್ಯೂಬ್ ಚಾನೆಲ್ಗೆ. ಇವತ್ತು ನಾನು ಇಲ್ಲಿ ಮಸಾಲ ಚಾಯ್ ಮಾಡ್ತಿದ್ದೇನೆ. ಮಸಾಲ ಚಾಯ್ಗೆ ನಾನು 1 ಕಪ್ ನೀರು ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಜೊತೆಗೆ ನಾನು ಇಲ್ಲಿ 3 ಏಲಕ್ಕಿ ತೊಗೊಂಡಿದ್ದೇನೆ ಮತ್ತು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೇನೆ. ಅದನ್ನು ಎರಡೂ ಸೇರಿ ನಾನಿಲ್ಲಿ ಕುಟಾಣಿಗೆ ಹಾಕಿ ಇದನ್ನು ಒಳ್ಳೆ ಸ್ಮ್ಯಾಶ್ ಮಾಡಬೇಕು. ಇಲ್ಲಿ ನಾನು ಕುಟಾಣಿಯಿಂದ ಇಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ಜಾಸ್ತಿ ಬೇಡ, ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡಿದರೆ ಆಯಿತು. ಇವಾಗ ಇಲ್ಲಿ ಮಸಾಲ ಚಾಯ್ ಇದು ನಮಗೆ ಈಗ ಮಳೆ ಬರ್ತಾ ಉಂಟಲ್ಲ ಹೊರಗಡೆ ಎಲ್ಲ, ಆ ಸಮಯದಲ್ಲಿ ಇದು ಚಾಯ್ ಎಲ್ಲ ಕುಡಿಯಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಮಸಾಲ ಟೀ ಮಾಡಿ ಕುಡೀರಿ, ನಮ್ಮ ಥ್ರೋಟಿಗೆಲ್ಲ ಒಳ್ಳೆಯದಾಗುತ್ತೆ. ಇಲ್ಲಿ ನಾನು ಹುಡಿ ಮಾಡಿದ್ದುಂಟು ಜಿಂಜರ್ ಮತ್ತು ಏಲಕ್ಕಿ. ಇವಾಗ ನೀರು ಬಾಯ್ಲ್ ಆಗುವಾಗ ಇದನ್ನು ಸೇರಿಸಿದ್ರಾಯಿತು. ಇಲ್ಲಿ ನೋಡ್ತೀರಾ, ನೀರು ಬಾಯ್ಲ್ ಆಗ್ತಾ ಉಂಟು. ಇವಾಗ ಇದನ್ನು ನಾನು ಇದಕ್ಕೆ ಸೇರಿಸ್ತೇನೆ. ಶುಂಠಿ ಮತ್ತು ಏಲಕ್ಕಿ ಇದು ಒಳ್ಳೆ ಫ್ಲೇವರ್ ಬಿಡ್ತದೆ ನೋಡಿ. ಬಾಯ್ಲ್ ಆಗುವಾಗ ಒಳ್ಳೆ ಫ್ಲೇವರ್ ಬಿಡುವಾಗ ಅದರ ನಂತರ ನಾವು ಚಾಯ್ ಹುಡಿ ಹಾಕೋದು. ಫಸ್ಟಿಗೆ ಅದು ಫ್ಲೇವರ್ ಒಳ್ಳೆ ಬಿಡಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ನಾನಿಲ್ಲಿ ಚಾಯ್ ಹುಡಿ ಹಾಕ್ತೇನೆ. 1.5 ಟೀ ಸ್ಪೂನ್ ಹಾಕ್ತೇನೆ ನೋಡಿ. ಇವಾಗ 1 ಟೀ ಸ್ಪೂನ್ ಹಾಕಿದ್ದಿಲ್ಲಿ, ಇನ್ನೊಂದು ಅದಕ್ಕೆ ಅರ್ಧ ಟೀ ಸ್ಪೂನ್ ಸೇರಿಸ್ತೇನೆ. 1.5 ಟೀ ಸ್ಪೂನ್ ಹಾಕ್ತೇನೆ. ನಿಮಗೆ ಜಾಸ್ತಿ ಟೀ ಬೇಕಾದರೆ ಸ್ವಲ್ಪ ಜಾಸ್ತಿ ಹುಡಿ ಹಾಕಿದರೆ ಆಯಿತು. ನಾನಿಲ್ಲಿ 2-3 ಗ್ಲಾಸ್ ಮಾಡ್ತಾಯಿದ್ದೇನೆ, ಅದಕ್ಕೋಸ್ಕರ 1.5 ಟೀ ಸ್ಪೂನ್ ಹಾಕ್ತಾಯಿದ್ದೇನೆ. ಇದನ್ನು ಕೂಡ ಹಾಕಿದ ನಂತರ, ಹುಡಿ ಹಾಕಿದ ನಂತರ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದರ ಫ್ಲೇವರ್ ಕೂಡ ಬಿಡಬೇಕು, ಕಲ್ಲರ್ ಕೂಡ ಬಿಡ್ತಾ ಇರ್ತದೆ ನೋಡಿ. ಕಲ್ಲರ್ ಕೂಡ ಚೇಂಜ್ ಆಯಿತು, ಅದರ ಒಳ್ಳೆ ಕಲ್ಲರ್ ಬರಬೇಕು ನೋಡಿ. ನಾವು ಅದು ಸರಿ ಬಾಯ್ಲ್ ಮಾಡೋದಿದ್ದರೆ ಅದರ ಕಲ್ಲರ್ ಕೂಡ ಬಿಡೋದಿಲ್ಲ, ಚಾಯ್ ಕೂಡ ಟೇಸ್ಟ್ ಆಗೋದಿಲ್ಲ. ಇದು ಚಾಯ್ ಮಾಡುವ ರೀತಿಯೇ ಬೇರೆ ಇರುತ್ತೆ. ಎಲ್ಲವನ್ನು ಒಮ್ಮೆಲೆ ಹಾಕಿ ಮಿಕ್ಸ್ ಮಾಡಿದರೆ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀರಲ್ಲಿ ಸ್ವಲ್ಪ ಎಲ್ಲ ಹಾಕಿ ಅದರ ಫ್ಲೇವರ್ ಬಿಡುವ ತನಕ ಎಲ್ಲ ಬಾಯ್ಲ್ ಮಾಡಬೇಕು. ಕೆಲವರು ಟೀ ಮಾಡ್ತಾರೆ, ಎಲ್ಲವೂ ಜೊತೆಯಲ್ಲಿ ಹಾಕಿ ಬಾಯ್ಲ್ ಮಾಡ್ತಾರೆ, ಆದರೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಆದರೆ ಈ ಥರ ನೀವು ಮಾಡಲಿಕ್ಕೆ ಹೋದರೆ ಇದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಮಾಡ್ಕೊಂಡು ನೋಡಿ. ಇವಾಗ ನಾನು ಇಲ್ಲಿ ಹಾಲು ಹಾಕ್ತಾಯಿದ್ದೇನೆ. 2 ಕಪ್ ಹಾಲು ದಪ್ಪ ಹಾಲೇ ಹಾಕಬೇಕು, ನೀರು ಹಾಕಬಾರ್ದು. ಅದಕ್ಕೆ ನೀರು ಮಿಕ್ಸ್ ಮಾಡಿದ ಹಾಲು ಹಾಕಬೇಡಿ, ದಪ್ಪ ಹಾಲು ಇದ್ದರೆ ಒಳ್ಳೆಯದು, ಇನ್ನೂ ಟೇಸ್ಟ್ ಬರುತ್ತೆ. ಇವಾಗ ಇದು ಹಾಲು ಹಾಕಿದ ನಂತರ ಕೂಡ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದು ಮಳೆಗಾಲದಲ್ಲಿ 1 ಟೈಮ್ ಆದರೂ ಟೀ ಮಾಡ್ಕೊಂಡು ಕುಡಿಬೇಕು. ಮಸಾಲ ಟೀ ಒಳ್ಳೆಯದಾಗುತ್ತೆ ಥ್ರೋಟಿಗೆ. ನಿಮಗೆ ಶೀತ ಕೆಮ್ಮು ಎಲ್ಲ ಇದ್ದವರಿಗೆ ಇನ್ನೂ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ಬಾಯ್ಲ್ ಮಾಡ್ತಾ ಇದ್ದೇನೆ ನೋಡಿ. ಇದರ ಫ್ಲೇವರ್ ಕೂಡ ಇದು ಎಲ್ಲ ಮಿಕ್ಸ್ ಆಗಬೇಕು. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ತಾ ಬರಬೇಕು ನೋಡಿ. ಬಾಯ್ಲ್ ಆಗ್ತಾ ಉಂಟು ನೋಡಿ, ಎಲ್ಲ ಫ್ಲೇವರ್ ಮಿಕ್ಸ್ ಆಗಿ ಬಂದಿದೆ. ನೋಡಿ ಇಲ್ಲಿಗೆ ನಮ್ಮ ಚಾಯ್ ರೆಡಿ ಆಗಿದೆ ನೋಡಿ, ಬಾಯ್ಲ್ ಆಗಿದೆ.
ಅದನ್ನೀಗ ಲೋ ಫ್ಲೇಮಲ್ಲಿಟ್ಟು ನಾನು ಸ್ವಲ್ಪ ಬಾಯ್ಲ್ ಮಾಡ್ತೇನೆ ನೋಡಿ. ಇವಾಗ ಇಲ್ಲಿ ಸರಿ ಬಾಯ್ಲ್ ಆಗ್ತಾ ಉಂಟು ನೋಡಿ, ಲೋ ಫ್ಲೇಮಲ್ಲೇ. ನಮ್ದು ಇವಾಗ ಚಾಯ್ ರೆಡಿಯಾಗಿದೆ. ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮರೆಯಬೇಡಿ, ಇದು ಚಾಯ್ ಮಸಾಲ ಮಾಡಿ ಕುಡಿಯಿರಿ.